ರೈತರ ಹೆಸರಲ್ಲಿ ವಂಚನೆ ಮಾಡಿ ರೈತರ ಸಾಲಕ್ಕೆ ಬ್ಯಾಂಕ್ನಿಂದ ನೋಟಿಸ್ ನೀಡಿದ್ದಕ್ಕೆ ರೈತರು ಆತಂಕಕ್ಕೆ ಪ್ರತಿಭಟನೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅರಸೀಕೆರೆ ಹೋಬಳಿ ವ್ಯಾಪ್ತಿಗೆ ಬರುವ ತೌಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರೈತರಿಗೆ ಅನ್ಯಾಯವಾಗಿರುವುದನ್ನು ಖಂಡಿಸಿ ಅರಸೀಕೆರೆ ಬಿಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು. ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಳ್ಳು ದಾಖಲೆ ಸೃಷ್ಟಿಸಿ ರೈತರ ಹೆಸರಲ್ಲಿ ಹಾಗೂ ಸತ್ತವರ ಹೆಸರಿನಲ್ಲಿ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ರೈತರ ಹೆಸರಿನಲ್ಲಿ ಸಾಲ ತೆಗೆದುಕೊಂಡು ಕೋಟಿಗಟ್ಟಲೆ ಹಣ ವಂಚನೆ ಮಾಡಿ ಪರಾರಿಯಾಗಿದ್ದಾನೆ. ಸಾಲನೇ ತೆಗೆದುಕೊಳ್ಳದ ರೈತರಿಗೆ ಬ್ಯಾಂಕ್ನಿಂದ ಸಾಲ ಕಟ್ಟಲಿಕ್ಕೆ ನೋಟಿಸ್ ನೀಡಿದ್ದಾರೆ. ಇದರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಪರಮೇಶ್ವರಪ್ಪನ ಮೇಲೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ರೈತರು ಆತಂಕದಲ್ಲಿದ್ದಾರೆ. ರೈತರು ಆತ್ಮಹತ್ಯೆ ದಾರಿ ಹಿಡಿಯುತ್ತಿದ್ದಾರೆ. ಕೂಡಲೇ ಪರಮೇಶ್ವರಪ್ಪನನ್ನು ಬಂಧಿಸಿ ಅವನ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು. ಕೂಡಲೇ ರೈತರಿಗೆ ಪರಿಹಾರ ನೀಡಬೇಕೆಂದು ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾ ಅಧ್ಯಕ್ಷರಾದ ಗುಡಿಹಳ್ಳಿ ಹಾಲೇಶ್ ಮಾತನಾಡಿ ಮನವಿ ಸಲ್ಲಿಸಿದರು. ಅರಸೀಕೆರೆ ಬಿಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕರಾದ ಕೆಎಂ ನಿರಂಜನ್ ಮನವಿ ಸ್ವೀಕರಿಸಿ ಮಾತನಾಡಿ, ತೌಡೂರು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕೆಸಿಸಿ ಸಾಲವನ್ನು ಪಡೆದ ರೈತರಿಗೆ ಪರಮೇಶ್ವರಪ್ಪ ಮೋಸ ಮಾಡಿದ್ದಾನೆಂದು ಎಲ್ಲ ರೈತರು ಬಂದು ಮನವಿ ನೀಡಿದ್ದಾರೆ. ಈಗಾಗಲೇ ಬ್ಯಾಂಕ್ನ ವತಿಯಿಂದ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದೇವೆ. ಪರಮೇಶ್ವರಪ್ಪನನ್ನು ಶೀಘ್ರದಲ್ಲಿ ಬಂಧಿಸಿ ರೈತರಿಗೆ ನ್ಯಾಯ ದೊರಕಿಸಿಕೊಡುವುದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಪಿ ಸಿದ್ದನಗೌಡ, ಶಂಭುಲಿಂಗನಗೌಡ, ಎಂ ಹೆಗ್ಗಪ್ಪ, ವೈ ಕೊಟ್ರೇಶ್, ಆನಂದಗೌಡ, ಟಿಎಸ್ ವಾಗೀಶ್, ಎಂ ಮೈಲಪ್ಪ, ಚೌಡಪ್ಪ, ನಾಗರಾಜ್, ಕೆ ವಾಗೀಶ್, ಎಎಂ ಶಿವಯೋಗಯ್ಯ, ಬಿ ಕೊಟ್ರೇಶ್, ಟಿ ಪ್ರಕಾಶ್, ಎಂ ಬಸವರಾಜಗೌಡ, ಟಿಎಸ್ ನಾಗಭೂಷಣ್, ಎ ನಾಗರಾಜ್ ಹಾಗೂ ರೈತರು ಹಾಜರಿದ್ದರು. ವರದಿ ಮಹೇಶ, ಅರಸೀಕೆರೆ, ಕೆಎಸ್ ನ್ಯೂಸ್ 24x7. ಕೆಸಿಸಿ ಸಾಲವನ್ನು ಪಡೆದಂಥ ರೈತರಿಗೆ ಪರಮೇಶಪ್ಪ ಈ ಹಿಂದೆ ಇದ್ದಂಥ ಸೆಕ್ರೆಟರಿ ಪರಮೇಶಪ್ಪ ಅವರು ಮೋಸ ಮಾಡಿದ್ದಾರಂತ ಹೇಳಿ ಎಲ್ಲ ರೈತರ ಪರವಾಗಿ ಇವರು ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಪರಮೇಶಪ್ಪ ಅವರ ವಿರುದ್ಧ ಬ್ಯಾಂಕಿನಿಂದ ಕ್ರಿಮಿನಲ್ ಕೇಸನ್ನು ಈಗಾಗಲೇ ದಾಖಲೆ ಮಾಡಿದ್ದೇವೆ. ಧಾರವಾಡ ಕೋರ್ಟ್ನಲ್ಲಿ ಅದು ಈಗ ಕೇಸ್ ನಡೀತಾ ಇದೆ. ಪರಮೇಶಪ್ಪರನ್ನ ಶೀಘ್ರದಲ್ಲಿ ಬಂಧಿಸಿ ಏನು ರೈತರಿಗೆ ಅನ್ಯಾಯ ಆಗಿದೆ ಅದನ್ನ ನ್ಯಾಯ ಒದಗಿಸಿಕೊಡೋಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಈ ಮೂಲಕ ತಿಳಿಸ್ತಾರೆ.